ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫೋಟೋ ಲ್ಯಾಬ್ ಅಪ್ಲಿಕೇಶನ್ ಯೂಸ್ ಮಾಡೋದಾಗೆ. ಫೋಟೋ ಲ್ಯಾಬ್ ಅಪ್ಲಿಕೇಶನ್ ಮುಖಾಂತರ ನಾವು ಆನ್ಲೈನಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಒಂದು ಫೋಟೋಗಳನ್ನ ಎಡಿಟ್ ಮಾಡ್ಕೊಡುತ್ತೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಜಸ್ಟ್ ನಮ್ಮ ಒಂದು ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಆ ಎಫೆಕ್ಟ್ಸ್ಗೆ ಆಟೋಮೆಟಿಕ್ ಆಗಿ ಆನ್ಲೈನ್ ಅಲ್ಲಿ ನಮ್ಮ ಒಂದು ಫೋಟೋಗಳನ್ನ ಎಡಿಟ್ ಮಾಡ್ಕೊಡುತ್ತೆ ಫ್ರೆಂಡ್ಸ್. ಈ ರೀತಿ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳೋದು ಹೇಗೆ, ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋಸ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತಾವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಫೋಟೋ ಲ್ಯಾಬ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಫೋಟೋ ಲ್ಯಾಬ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಮೊದಲನೇ ಆಪ್ಷನ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಶೋ ಆಗುತ್ತೆ. ಡೈರೆಕ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಬಂದು 18.58 MB ಇದೆ. ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ನೀವು ಕೆಳಗಡೆ ನೋಡಿದ್ರೆ ಕೆಲವೊಬ್ರು 4 ಸ್ಟಾರ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಹೋದ್ರೆ 1 ಸ್ಟಾರ್ ಕೂಡ ಇದೆ ಫ್ರೆಂಡ್ಸ್. ಒಟ್ಟು ಟೋಟಲ್ 4 ಸ್ಟಾರ್ ಕೊಟ್ಟಿದ್ದಾರೆ. ಕೆಳಗೆ ಯಾರೋ ಒಬ್ರು 1 ಸ್ಟಾರ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟು ಫೋಟೋ ಲ್ಯಾಬ್ ಇನ್ಸ್ಟಾಲ್ ಆಯಿತು. ಈಗ ಓಪನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟು ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್. ಮೇಲೆ ನಿಮಗೆ ಒಂದು ಇಂಟು ಆಪ್ಷನ್ ಇದೆಯಾ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನೀಗ. ನೆಕ್ಸ್ಟು ಇಂಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಂಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತುಂಬ ಫೋಟೋಗಳು ಶೋ ಆಗ್ತವೆ ಫ್ರೆಂಡ್ಸ್. ಆ್ಯಕ್ಚುಲಿ ಇವು ಫೋಟೋಗಳಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಎಫೆಕ್ಟ್ಗಳು. ನೀವು ಬೇಕಾದ್ರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಕೂಡ ಆಗ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಯಾವ್ದಾದ್ರು ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಯಾವ ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟು ಇಲ್ಲಿ ಏನು ಕಾಣ್ತಿದೆ ಫ್ರೆಂಡ್ಸ್, ಆ ಒಂದು ಫೋಟೋಗಳ ಮೇಲೆ ಕ್ಲಿಕ್ ಮಾಡಿ ಅದೇ ಥರ ನಮ್ಮ ಒಂದು ಫೋಟೋಗಳು ಸಹ ಎಡಿಟ್ ಆಗ್ತವೆ ಫ್ರೆಂಡ್ಸ್. ನಾನು ದರ್ಶನ್ ಸರ್ದು ನೆನ್ನೆ ಫೋಟೋ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನೆನ್ನೆ ಲೈಟ್ ಮೋಷನ್ ಅಪ್ಲಿಕೇಶನ್ ಮುಖಾಂತರ ಶೇಕ್ ಎಫೆಕ್ಟ್ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದು ಕೂಡ ದರ್ಶನ್ ಸರ್ ಫೋಟೋ ಹಾಕಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ನಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನಾವು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಸೆಸಿಂಗ್ ಆ್ಯಂಡ್ ಆಲ್ಮೋಸ್ಟ್ ಡನ್ ಅಂತ ಬರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಡನ್ ಅಂತ ಬಂತು ಅಂದರೆ ನಮ್ಮ ಒಂದು ಫೋಟೋ ರೆಡಿ ಆಯಿತು ಅಂತ ಫ್ರೆಂಡ್ಸ್. ನೆಕ್ಸ್ಟ್ ಈ ರೀತಿ ಬರುತ್ತೆ. ನಾನು ಇಂಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಬೇಕಂದರೆ ಇಲ್ಲಿ ಎಕ್ಸ್ಟ್ರಾ ಎಡಿಟ್ ಮಾಡ್ಕೊಡೋಕ್ಕೆ ಮತ್ತೆ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ಟೆಕ್ಸ್ಟ್ ಕೂಡ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಟೆಕ್ಸ್ಟ್ ಇದೆಯಾ ಫ್ರೆಂಡ್ಸ್, ಮೊದಲು ನಾನು ಟೆಕ್ಸ್ಟ್ನ ಆ್ಯಡ್ ಮಾಡಿ ಕೂಡ ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ನಾನು ದಿ ಬಾಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ದಿ ಬಾಸ್ ಅಂತ ಈಗ ಟೈಪ್ ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಫಾಂಟ್ ಬೇಕೋ, ಯಾವ ಸ್ಟೈಲ್ ಬೇಕೋ ಆ ಒಂದು ಸ್ಟೈಲಿಶ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ಕಲರ್ ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅದ್ರ ಪಕ್ಕ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಇದು ಕೆಪಾಸಿಟಿ ಬ್ಲೆಂಡಿಂಗ್ ಆಪ್ಷನ್ ಫ್ರೆಂಡ್ಸ್. ಎಷ್ಟು ಬ್ಲೆಂಡಿಂಗ್ ಆಗಬೇಕು, ಎಷ್ಟು ಕೆಪಾಸಿಟಿ ಬ್ಲೆಂಡಿಂಗ್ ಆಗಬೇಕು ಅಂತ. ನಾನು ನೆಕ್ಸ್ಟು ಈ ಒಂದು ಡಿ ಬಾಸ್ದೇನು ನೇಮ್ ಹಾಕ್ಕೊಂಡ ಫ್ರೆಂಡ್ಸ್, ಆ ಒಂದು ನೇಮ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಫ್ರೆಂಡ್ಸ್. ನೆಕ್ಸ್ಟು ನೀವು ಇಲ್ಲಿ ಬೇಕಂದರೆ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಆರ್ಟ್ ಎಫೆಕ್ಟ್ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಪ್ರತಿಯೊಂದು ಆ್ಯಡ್ ಮಾಡ್ಕೊಬೋದು. ನಾನು ಮೊದಲನೇದು ಇಲ್ಲಿ ಗ್ಲಾಸಲ್ಲಿ ಬೆಂಕಿ ಬರ್ತಿದೆ ಫ್ರೆಂಡ್ಸ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಆ ಒಂದು ಎಫೆಕ್ಟ್ ಆ್ಯಡ್ ಆಯಿತು. ನಾನು ಎರಡನೇದಾಗಿ ಇಲ್ಲಿ ಚಿಟ್ಟೆಗಳ್ದು ಆ್ಯನಿಮೇಷನ್ ಇದೆಯಾ ಫ್ರೆಂಡ್ಸ್, ಈ ಒಂದು ಆ್ಯನಿಮೇಷನ್ನ ಸೆಲೆಕ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ಈಗ ಆ ಒಂದು ಆ್ಯನಿಮೇಷನ್ ಆ್ಯಡ್ ಆಗಿ ಗಿಫ್ಟ್ ಆಗಿ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಪ್ರೊಸೆಸಿಂಗು ಆಲ್ಮೋಸ್ಟ್ ಡನ್ ಅಂತ ಬಂದು ನಮ್ಮ ಒಂದು ಫೋಟೋ ರೆಡಿ ಆಯಿತು ಅಂತ ಫ್ರೆಂಡ್ಸ್. ನೆಕ್ಸ್ಟು ಸ್ಕ್ರೀನ್ಶಾಟ್ ಕೂಡ ಮಾಡ್ಕೊಬೋದು, ಸ್ಕ್ರೀನ್ಶಾಟ್ ಕೂಡ ಅಲೋ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಡಿವೈಸ್ ಹೊರಟು ಕೆಳಗಡೆ ಡೌನ್ಲೋಡ್ಸ್ ಇದೆಯಾ ಫ್ರೆಂಡ್ಸ್, ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಈ ಒಂದು ಗಿಫ್ಟು ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾನು ಗ್ಯಾಲರಿಲಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನಾನು ಬ್ಯಾಕ್ ಬಂದು ನನ್ನೊಂದು ಫೋನ್ ಗ್ಯಾಲರಿಲಿ ಕೂಡ ಗಿಫ್ಟ್ ಸೇವ್ಡ್ ಅಂತ ಬಂತಾರೆ ಫ್ರೆಂಡ್ಸ್. ಈಗ ಈ ಒಂದು ಗಿಫ್ಟು ಸೇವ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಗ್ಯಾಲರಿ ಕೂಡ ಓಪನ್ ಮಾಡಿ ತೋರಿಸ್ತಾ ಫ್ರೆಂಡ್ಸ್. ಇದು ಗಿಫ್ಟಲ್ಲ, ಆ್ಯಕ್ಚುಲಿ ಫೋಟೋಸ್ ಕೂಡ ಸೇವ್ ಆಗ್ತದೆ, ಗಿಫ್ಟು ಕೂಡ ಇದ್ದಾವೆ ಫ್ರೆಂಡ್ಸ್. ಕೆಲವೊಂದು ನೀವು ಗಿಫ್ಟ್ ಬೇಕು ಅಂದರೆ ಅದೇ ಆ್ಯನಿಮೇಷನ್ ಆ್ಯಡ್ ಮಾಡಿಕೊಂಡ್ರೆ ಗಿಫ್ಟ್ ಥರ ಮಾತ್ರ ಸೇವ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಇನ್ನೊಂದು ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನನ್ನ ಒಂದು ಫೋಟೋನು ಸಹ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಡ್ ಮಾಡಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದು 5 ಸೆಕೆಂಡ್ ಆ್ಯಡ್ ಬರ್ತಿದೆ. ಇಂಟು ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಫೋಟೋ ಎಡಿಟ್ ಆಯಿತು ಫ್ರೆಂಡ್ಸ್. ನೆಕ್ಸ್ಟು ಸೇವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸಿಂಪಲ್. ನೀವು ಕೂಡ ಈ ರೀತಿ ಆನ್ಲೈನಲ್ಲಿ ಆಟೋಮೆಟಿಕ್ಕಾಗಿ ಫೋಟೋಗಳನ್ನ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸಿಂಪಲ್ ಎಡಿಟ್ ಮಾಡ್ಕೊಳ್ಳೋದು. ನಾವೆಲ್ಲರೂ ಕೂಡ ಕಟೌಟ್ ರೆಡಿ ಮಾಡಿಕೊಂಡು ಅದಾಡ್ ಮಾಡಿ ಇದಾಡ್ ಮಾಡಿ ಅದು ಬ್ರಷ್ ಮಾಡಿ ಇದು ಬ್ರಷ್ ಮಾಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಬಟ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಆಟೋಮೆಟಿಕ್ಕಾಗಿ ಯಾವುದೇ ಒಂದು ನಮ್ಮ ಒಂದು ಫೋಟೋನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಬೇಕಾದಂಥ ಎಫೆಕ್ಟಿಗೆ ನಮ್ಮ ಒಂದು ಫೋಟೋಗಳನ್ನ
ಎಡಿಟ್ ಮಾಡ್ಕೊಬಹುದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ಫ್ರೆಂಡ್ಸ್, ನಮ್ಮ ಒಂದು ಫೋಟೋಗಳನ್ನ ಆನ್ಲೈನಲ್ಲಿ ಆಟೋಮೆಟಿಕ್ ಆಗಿ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.